ಹೆಸರು ಮೇಘ್ನಾ ಹುಬ್ಬಳ್ಳಿ. ನಾನು ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ ಇಳಕಲ್ನಲ್ಲಿ ವ್ಯಾಸಂಗ ಮಾಡ್ತೀನಿ. ನಾನಿವತ್ತು ನಿಮ್ಗೆ ತಿಳ್ಸೋಕೆ ಹೊರಟಿರೋ ವಿಷಯ ಏನಂದ್ರೆ ಮತದಾನ ನಮ್ಮ ಜೀವನದಾಗ ಎಷ್ಟು ಮುಖ್ಯ ಅಂತ ನಾನು ನಿಮ್ಗೆ ಹೇಳಕ್ಕೆ ಬಯಸ್ತೀನಿ. ಸಂವಿಧಾನ ಮತದಾನ ಮಾಡೋ ಅಂತ ನಮ್ಗೆ ಅಮೂಲ್ಯವಾದ ಒಂದು ಹಕ್ಕನ್ನು ಕೊಟ್ಟಿತ್ತು. ಮತದಾನ ನಾವು 5 ವರ್ಷಕ್ಕೊಮ್ಮೆ ಮಾಡ್ತೀವಿ, ಪ್ರತಿದಿನ ಮಾಡೋಕ್ಕಾಗಂಗಿಲ್ಲ, 5 ವರ್ಷಕ್ಕೊಮ್ಮೆ ಮಾಡ್ತೀವಲ್ಲ. ಆ ಮತದಾನವನ್ನು ನಾವು ದಯವಿಟ್ಟು ಯಾರು ಮಿಸ್ ಮಾಡ್ಕೋಬಾರ್ದು. ಮತದಾನ ನಮ್ಮ ಜೀವನದಲ್ಲಿ ಅತ್ಯಂತ ಅಮೂಲ್ಯವಾದ ಒಂದು ಸಂಗತಿ ಆಗೈತಿ. ಮತದಾನ ಯಾಕೆ ಮಾಡ್ಬೇಕಂದ್ರೆ ನಮ್ಮ ದೇಶಕ್ಕಾಗಿ ನಮಗಾಗಿ ಒಬ್ಬ ಒಳ್ಳೆ ಆಡಳಿತಗಾರನನ್ನು ಆಯ್ಕೆ ಮಾಡುವಂಥ ಹಕ್ಕನ್ನು ಸಂವಿಧಾನ ನಮಗೆ ಕೊಟ್ಟೈತಿ. ಎಷ್ಟೋ ದೇಶಗಳಿಗೆ ಹಕ್ಕೇ ಇಲ್ಲ, ಯಾರು ಗೌರ್ಮೆಂಟ್ ಬರ್ತಾರೆ ಅವರು ಅವರ ಲೀಡ್ರಾಗಿ ಹೋಗ್ಬಿಡ್ತಾರೆ. ನಮ್ಮ ದೇಶದಂಥ ಸಂವಿಧಾನ ಇಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ, ಅವ್ರು ನಮ್ಗೆ ಅತಿ ದೊಡ್ಡ ಹಕ್ಕನ್ನು ಕೊಟ್ಟಾರೆ. ಇದನ್ನು ನಾವು ಸದುಪಯೋಗ ಪಡಿಸ್ಕೋಬೇಕು. ಆಮೇಲೆ ಎಷ್ಟೋ ಜನ ಮತದಾನ ಮಾಡೋದೇ ಇಲ್ಲ. ಮತದಾನದ ದಿನ ವೋಟಿಂಗ್ ದಿನ ಏನು ಮಾಡ್ತಾರೆ, ನನಗೆ ಕೆಲಸ ಇತ್ತು, ವರ್ಕ್ ಪ್ರೆಷರ್ ಇತ್ತು, ನನಗೆ ಟೆನ್ಷನ್ ಆಗಿತ್ತು, ನಮ್ಮನೆ ಸ್ವಲ್ಪ ಪ್ರಾಬ್ಲಮ್ಸ್ ಇದ್ವು, ಅದಕ್ಕೆ ನಾವು ವೋಟ್ ಮಾಡಿಲ್ಲ ಅಂತ ಇಂಥ ಸಿಲ್ಲಿ ರೀಸನ್ಸ್ ಕೊಡ್ತಾರೆ. ಇವ್ಯಾವುದೂ ರೀಸನ್ಸ್ ಅಲ್ಲ. ನಮ್ಮ ದೇಶ ಮೊದಲು ಮುಖ್ಯ. ನಮ್ಮನ್ನು ನೋಡ್ಕೊಳ್ಳೋ ಅಂಥ ಆಡಳಿತಗಾರ ನಮಗೆ ತುಂಬ ಮುಖ್ಯ. ಆದ್ದರಿಂದ ನಾವು ಮತದಾನವನ್ನು ಮಾಡಲೇಬೇಕು. ಎಷ್ಟೇ ಕಷ್ಟ ಆದರೂ ಎಂಥ ಸಿಚುವೇಶನ್ ಒಳಗಿದ್ರೂ ಮತದಾನ ಮಾಡಬೇಕು. ಏನು 100-101 ವಯಸ್ಸಾದರೂ ಬಂದು ಮತದಾನ ಮಾಡ್ತಾರೆ. ನಾವು ಇಷ್ಟೊಂದು ಗಟ್ಟಿಮುಟ್ಟಾಗಿದ್ದು ನಾವು ಮತದಾನ ಮಾಡಿಲ್ಲ ಅಂದ್ರೆ ಅವ್ರಿಗೆ ನಮಗೆ ನಾವು ಅವಮಾನ ಪಡ್ಕೋಬೇಕಾಗುತ್ತೆ. ಅಷ್ಟು ವಯಸ್ಸಾದರೂ ಮತದಾನ ಮಾಡ್ತಾರೆ ಅಂದ್ರೆ ನಮ್ಗೆ ಮತದಾನ ಮಾಡೋಕ್ಕಾಗಲ್ಲ ಅಂದ್ರೆ ಅದು ನಮ್ಮ ತಪ್ಪು. ನಾವು ಅವ್ರು ನೋಡಿ ಅಸಹ್ಯ ಪಡ್ಕೋಬೇಕು. ಇನ್ನು ಒಂದಿಷ್ಟು ಜನಕ್ಕೆ ಅಷ್ಟೊಂದು ನಾಲೆಜ್ ಇರೋಂಗಿಲ್ಲ. ಅವರು ಮಕ್ಕಳು 18 ವರ್ಷ ತುಂಬಿದ್ರೂ ಕೂಡ ಅವ್ರನ್ನ ಮತದಾರ ಪಟ್ಟಿಗೆ ಸೇರಿಸ್ಬೇಕಂತ ಅವ್ರಿಗೆ ಐಡಿಯಾ ಕೂಡ ಇರೋಂಗಿಲ್ಲ. ಅಂಥವ್ರನ್ನ ನಾವು ಹುಡುಕಿ ಮತದಾರ ಪಟ್ಟಿಯಲ್ಲಿ ಸೇರಿಸ್ಬೇಕು, 18 ವರ್ಷ ಮೇಲ್ಪಟ್ಟವ್ರನ್ನ. ಮತ್ತು ಯುವ ಪೀಳಿಗೆ ಅವ್ರು ತೊಗೋಬೇಕಾಗಿರೋ ಅತ್ಯಂತ ದೊಡ್ಡ ನಿರ್ಧಾರ ಏನಂದ್ರೆ, ಈಗ ಮುಂದೆ ಈ ಸಣ್ಣ ಮಕ್ಕಳು ಕೂಡ ನಾಳೆ ನಮ್ಮ ದೇಶ ಪ್ರಜೆಗಳಾಗಿ ಮುಂದುವರ್ತಾರೆ. ಇವರಿಗೂ ಕೂಡ ನಾವು ನಮ್ಮ ಮತದಾನದ ಬಗ್ಗೆ ಅರಿವನ್ನು ಮೂಡಿಸಬೇಕು. ಅವ್ರು ಇವತ್ತಿಂದ ಮೂಡಿಸಿದ್ರೆ ಮುಂದೆ ಒಬ್ಬ ಒಳ್ಳೆ ಆಡಳಿತಗಾರನ ಆಯ್ಕೆ ಮಾಡ್ತಾರಲ್ವಾ. ಆದ್ದರಿಂದ ಮತದಾನವನ್ನು ಮಾಡಬೇಕು. ಮತದಾನವನ್ನು ನಾವು ದಯವಿಟ್ಟು ದುರುಪಯೋಗ ಪಡಿಸ್ಕೋಬಾರ್ದು. ಎಲ್ಲರೂ ಮತದಾನವನ್ನು ಮಾಡಿ. ಮತದಾನವನ್ನು ಯಾರೂ ಕೂಡ ಮಿಸ್ ಮಾಡ್ಕೋಬೇಡ್ರಿ, ದುರುಪಯೋಗ ಪಡಿಸ್ಕೋಬೇಡ್ರಿ. ಥ್ಯಾಂಕ್ ಯು.